ಸಾರಿ ಮೇಡಮ್, ಗೊತ್ತಿಲ್ಲದೆ ಡ್ಯಾಶ್ ಆಗೋಯ್ತು. ಅಯ್ಯೋ ಸಾರಿ ಯಾಕೆ ಕೇಳ್ತೀರಾ? ಇದ್ರಲ್ಲೂ ನಂದು ತಪ್ಪಿದೆ. ಹಾ, ನಿಮ್ಮನ್ನ ಎಲ್ಲೋ ನೋಡ್ ಹಾಗಿದೆಯಲ್ಲ. ನೀವು ನನ್ನ ನೋಡಿದ್ದೀರಾ? ಎಲ್ಲಿ ನೋಡಿದ್ದೀರಾ? ಹಾ, ಅವತ್ತು ಕಾಲೇಜ್ನಲ್ಲಿ ಹಾಡು ಹೇಳಿದ್ದು ನೀವೇ ತಾನೆ? ಹೌದು, ಅವತ್ತು ನಿಮ್ಮ ಕಾಲೇಜಿನಲ್ಲಿ ಹಾಡು ಹಾಡಿದ್ದು ನಾನೇ. ಆ ಹಾಡು ನಿಮ್ಗೆ ಇಷ್ಟವಾಯ್ತಾ? ಓಹೋ, ಇಷ್ಟ ಅಂತ ಕೇಳ್ತಿರಲ್ಲ. ಆ ಹಾಡು ಕೇಳ್ದಾಗ್ನಿಂದ ನಾನು ನಿಂತಲೇ ನಿಲ್ತಾ ಇಲ್ಲ. ಹಾ, ಅವತ್ತಿನಿಂದ ನಿಮ್ಗೊಂದು ಮಾತು ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದು ಮಾತಾ? ಅದಕ್ಕಿಂತ ಮುಂಚೆ ನೀವ್ಯಾರಂತ ನನಗೆ ಗೊತ್ತಾಗ್ಲಿಲ್ಲ. ನಾನು ಈ ಊರ ಆಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡನ ತಂಗಿ ಶಿಲ್ಪ ಅಂತ. ನೀವು? ನಮ್ಮೂರಿದೆ ಧರ್ಮಾಪುರ. ಈ ಊರಲ್ಲಿ ಧರ್ಮಣ್ಣ ಅಂತ ಒಬ್ಬರ ರೈತರಿದ್ದಾರೆ. ಅವರ ಏಕೈಕ ಸಹೋದರ ಕರ್ಮರಾಜ್ ಅಂತ. ಅಂದ ಹಾಗೆ ಅದು ಯಾವುದೋ ಮಾತು ಕೇಳ್ತನಂದ್ರಿ. ಹೋ, ಅದಾ? ಅವತ್ತು ನಿಮ್ಮ ಹಾಡು ಕೇಳ್ದಾಗ್ನಿಂದ ಈ ನಿಮ್ಮ ಕಣ್ಣೋಟಕ್ಕೆ, ಈ ನಿಮ್ಮ ಮೈಮಾಟಕ್ಕೆ ನಾನು ತುಂಬಾ ಮನ್ಸತ್ ಹೋಗಿದ್ದೀನಿ. ಏನ್ ಮೇಡಮ್, ತಮಾಷೆ ಮಾಡ್ತಾ ಇದ್ದೀರಾ? ಈ ಬಡವನ ಕಂಡು ಅಪಹಾಸ್ಯ ಮಾಡ್ತಾ ಇದ್ದೀರಾ? ಚೇಚೆ, ಅಪಹಾಸ್ಯನ ಇಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿಮ್ಮನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ. ಯಾವುದ್ರಿ ನಿಮ್ ಪ್ರೀತಿ? ನಮ್ಮಂತ ಬಡ ಹುಡುಗರ ನೋಡಿದ ತಕ್ಷಣ ಪ್ರಪೋಸ್ ಮಾಡೋದು, ಮನಸ್ಸಲ್ಲಿ ಆಸೆ ಹುಡ್ಸೋದು, ಕನಸಿನ ಗೋಪುರ ಕಟ್ಸೋದು, ಕೊನೆಗೊಂದಿನ ಮನೆಯಲ್ಲಿ ಒಪ್ಪಲಿಲ್ಲ ಅಂತ ನಮ್ಗೆ ಬಾಯ್ ಹೇಳಿ ಮತ್ತೊಬ್ಬ ಶ್ರೀಮಂತ ಹುಡುಗರ ಜೊತೆ ಮದುವೆಯಾಗೋದು, ಇದಲ್ವೇನ್ರಿ ನಿಮ್ ಪ್ರೀತಿ? ನಿಮ್ಮ ಪ್ರೀತಿಯ ಗುಂಗಲ್ಲಿ ನಿಮ್ಮನ್ನ ಬಿಟ್ಟು ಬದುಕಾಕು ಹೋಗದೆ, ಸಾಯಕ್ಕೂ ಹೋಗದೆ, ಕೈಯಾಗ ಸಾರಾಯಿ ಬಾಟ್ಲಿ ಹಿಡಿದು ದೇವದಾಸ್ಗಳಾಗ್ತೀವಿ, ಕುಡಿದು ಆ ಕಿಶಾಗ ಮಲ್ಕೊಂಡಿರ್ತೀವಿ. ಆಗ ನೀವು ನಿಮ್ಮ ಗಂಡನ ಕರ್ಕೊಂಡು ನಮ್ಮೂರಿಗೆ ಬರ್ತೀರಾ. ಆಗ ನಮ್ಮನ್ನ ನೋಡಿ ನಿಮ್ಮ ಗಂಡ ಕೇಳ್ತಾನ, ಲೇ ಯಾರೇ ಇವನ ಕುಡುಕ ಅಂತ. ಆವಾಗ ನೀವೇನ್ ಹೇಳ್ತೀರಿ ಗೊತ್ತಾ? ರೀ ರೀ ರೀ, ಇವ ಕುಡುಕ ಅಲ್ಲ ಕಣ್ರಿ, ಇವನೇ ನೋಡ್ರಿ ನಮ್ಮೂರಲ್ಲಿ ನಿಯತ್ತಾಗಿ ಭಿಕ್ಷೆ ಬೇಡುವ ಭಿಕ್ಷುಕ ಅಂತ ಹೇಳ್ತೀರಾ. ಕಾರಣ ಕಟ್ಟಿಕೊಂಡ ಗಂಡನಿಗೆ ಘರತೆಗೆ ಕಾಣ್ಬೇಕಲ್ಲ, ಅದಕ್ಕೆ. ಚೇಚೆ, ಹಾಗೆಲ್ಲ ಮಾತನಾಡ್ಬೇಡಿ. ನೋಡಿ, ಎಲ್ಲ ಹೆಣ್ಣುಗಳು ಅಂತವ್ರೇ ಆಗಿರೋದಿಲ್ಲ. ಸಮಯ ಸಂದರ್ಭ ಆ ರೀತಿ ಅವರನ್ನ ಮಾಡಿಸಿರುತ್ತೆ. ನೋಡಿ, ನಾನಂತೂ ಅಂತವಳೆಲ್ಲ. ನಾನ್ ನಿಮ್ಮನ್ನ ಮನ್ಸರೆ ಪ್ರೀತಿಸ್ತಾ ಇದ್ದೀನಿ. ಮದ್ವೆ ಅಂತ ಆದ್ರೆ ಅದು ನಿಮ್ಮನ್ನೇ. ನೋಡಿ ಮೇಡಮ್, ದೂರದ ಬೆಟ್ಟ ನೋಡೋಕ್ ಮಾತ್ರ ಸುಂದರವಾಗಿ ಕಾಣುತ್ತೆ, ಹತ್ತಿರ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ ಅಲ್ಲಿ ಕಲ್ಲು ಮುಳ್ಳುಗಳ ಆಡಂಬರವೇ ತುಂಬಿಕೊಂಡಿರುತ್ತೆ ಅಂತ. ಈ ಪ್ರೀತಿನೂ ಕೂಡ ಹಾಗೆ ಮೇಡಮ್, ಮಧುಬಂಧರು ಅನುಭವಿಸೋಕೆ ಸುಂದರವಾಗಿ ಕಾಣುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಲ್ಲಿ ಕಣ್ಣೀರಿನ ಕಡಲೆ ತುಂಬಿದೆ ಎಂದು. ಆ ಕಣ್ಣೀರಿನ ಕಡಲಿನಲ್ಲಿ ಬಿದ್ದು ಒತ್ತಾಡೋ ವಿಷಯ ನನಗಿಲ್ಲ. ಯಾಕಂದ್ರೆ ನಮ್ಮಣ್ಣ ಒಬ್ಬ ಬಡ ರೈತ, ನನ್ನನ್ನು MBBS ಡಾಕ್ಟರ್ ಮಾಡ್ಬೇಕಂತ ಕನಸು ಕಾಣ್ತಾ ಇದ್ದಾರೆ. ಅವರ ಆಸೆ ಕನಸುಗಳಿಗೆ ಮಣ್ಣರ್ಚಿ ನಿಮ್ಮನ್ನು ಇಷ್ಟಪಡೋಕ್ಕಾಗಲ್ಲ. ಈ ಶಿಲ್ಪ ಒಂದು ಸಾರಿ ಮಾಡಿದ್ರೆ ಮುಗೀತು. ಅದು ವಸ್ತು ಆದ್ರೂ ಸರಿ, ವ್ಯಕ್ತಿ ಆದ್ರೂ ಸರಿ, ಅದನ್ನ ಪಡ್ಕೊಂಡೇ ತೀರ್ತಾಳೆ. ನೋಡಿ, ಒಂದ್ಸರಿ ಕೈ ಚಾಸ್ತೀನಿ. ನಿಮ್ಮ ಮೇಲೆ ನನ್ನ ಮನಸ್ಸಿದೆ, ನನ್ನ ಮೇಲೆ ನಿಮ್ಮ ಮನಸ್ಸಿದ್ರೆ ನನ್ನ ಕೈ ಮೇಲೆ ಕೈ ಹಾಕಿ. ಇಲ್ಲ ಅಂದ್ರೆ ನೀವೇ ನನ್ನ ಸಾವಿಗೆ ಕಾರಣರಾಗ್ತೀರಾ. ನೋಡಿ, ನೀವೊಂದ್ಸಲ ನಮ್ಮ ಮನೆಗೆ ಬರ್ಬೇಕು. ನಿಮ್ಮನೆಗೆ ಯಾಕೆ? ನೀವು ನಮ್ಮ ಮನೆಗೆ ಬಂದು ನಾ ಮಾಡುವ ಕಾಫಿ ರುಚಿ ನೋಡಕ್ಕೆ. ಎಷ್ಟೇನಾ? ಆಯ್ತು, ಖಂಡಿತವಾಗ್ಲೂ ನಾಳೆ ನಿಮ್ಮ ಮನೆಗೆ ಬಂದು ನೀವು ಮಾಡಿರೋ ಕಾಫಿ ರುಚಿಯನ್ನು ಖಂಡಿತವಾಗ್ಲೂ ನೋಡ್ತೀನಿ. ಬರ್ರ? ಬಾಯ್ ಬಾಯ್. ಬಾಯ್. ಮಾಡುವವರು ಯಾವುದೇ ನಶೆಯ ಬಲೆಗೆ ಇವರು ಪ್ರೇಮ ಇನನಾದನದಿ ಪ್ರೇಮ. ಅಣ್ಣ, ಅದ್ಯಮ್ಮ, ಅಲ್ಲವಾ ಒಳಗಡೆ ಏನ್ ಮಾಡಕತ್ತಿದ್ದಿ? ಅದು ಚಪಾತಿ ಮಾಡ್ಬೇಕು ಅಂತ ಒಳಗಡೆ ಹಿಟ್ಟು ಅದಕತ್ತಿದ್ನಪ್ಪ. ಆ ಹಿಟ್ಟು ತಂದು ನನ್ನ ಗಲ್ಲದ ಮೇಲೆ ಅಟ್ಟಿಸ್ಬಿಟ್ಟೆ. ಚೆ ಹಂಗೇನಿಲ್ಲ, ನೀನ್ ಬಂದ್ ಖುಷಿ ಒಳಗ ನನ್ಗೆ ಗೊತ್ತೇ ಆಗ್ಲಿಲ್ಲ. ಮೈದನ ಚೆನ್ನಾಗಿದ್ಯೇನು? ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ದೀಯಾ? ಹಾ, ನಾನು ಚೆನ್ನಾಗಿದ್ದೀನಪ್ಪ. ಅಣ್ಣ ಇಲ್ಲಿ ಕಾಣ್ತಾನೆ ಇಲ್ಲ. ಇಷ್ಟ ತನಕ ನೀನ್ ದಾರಿ ಕಾಯ್ದು ಕಾಯ್ದು ಈಗ ತಾನೇ ತೋಟದ ಕಡೆಗೆ ಹೋದ್ರು. ಅಂದ್ರೆ ಈ ದರಿದ್ರ ಇವತ್ತು ಮನೆಗೆ ಬರ್ತಾನೆ,
ಮತ್ತೆ ಶಿಕ್ಷಣಕ್ಕೋಸ್ಕರ ಹಣ ಕೇಳ್ತಾರಂತ ಹೋಗಿರ್ಬೋದಲ್ವಾ? ಯಾಕಪ್ಪ ಈ ರೀತಿ ಮಾತನಾಡ್ತಾ ಇದೀಯಾ? ನೋಡು, ನಿಮ್ಮಣ್ಣ ನಿನ್ ಮೇಲೆ ಎಷ್ಟು ಅಂದು ಆಸೆ ಇಟ್ಕೊಂಡಿದ್ದಂತೆ ಗೊತ್ತೇನು? ನೀನು ಡಾಕ್ಟರ್ನಾಗ್ಬೇಕು, ವಿದ್ಯಾವಂತನಾಗ್ಬೇಕು ಅಂತ ನಿನ್ ಮೇಲೆ ಹಗಲು ರಾತ್ರಿ ಕನಸು ಕಾಣ್ತಾನೆ ಇರ್ತಾನೆ. ಯಾಕೋ ಈ ರೀತಿ ಮಾತನಾಡ್ತಾ ಇದೀಯಾ? ನಿಜಾತ್ಗೆಮ್ಮ, ನಮ್ಮಣ್ಣ ಒಬ್ಬ ಬಡ ರೈತನಾದ್ರೂ ಕೂಡ ನನ್ನನ್ನು MBBS ಓದಿಸಿ ಡಾಕ್ಟರ್ ಮಾಡ್ಬೇಕಂತ ಕನಸು ಕಾಣ್ತಾ ಇದ್ದಾನೆ. ನಿಮ್ಮೆಲ್ಲರ ಆಸೆ ಕನಸಿನಂತೆ ನಾನೊಬ್ಬ ಡಾಕ್ಟರ್ ಆಗ್ತೀನಿ. ಅದಕ್ಕೆಮ್ಮ ಹಾ, ನಿನಗೊಂದು ವಿಷಯ ಹೇಳಬೇಕು. ವಿಷಯನ ಹಾ. ಅದೇನಂತ ಹೇಳಪ್ಪ. ನೀನು ಬೈಯಲ್ಲ ತಾನೆ? ಇಲ್ಲ, ನಿಜವಾಗ್ಲು? ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದಕ್ಕೆಮ್ಮ ಅದೇನಂದ್ರೆ ಅದೇನಂದ್ರೆ ಅದು ಅದು ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಏನು ಪ್ರೀತಿ ಮಾಡ್ತಾ ಇದ್ದೀಯ? ಯಾಕಪ್ಪ, ನೀನನ್ನು ಓದ್ಲಿಕ್ಕೆ ಬೆಂಗಳೂರಿನಲ್ಲಿ ಬಿಟ್ಟಿದ್ದು ಹೊತ್ತು ಪ್ರೀತಿ ಮಾಡೋಕೆ ಅಲ್ಲ. ಅಲ್ಲ ಕಣು, ನೀನ್ ಮಾಡ್ತಾ ಇರೋದು ಏನು? ಈ ವಿಷಯ ನಿಮ್ಮಣ್ಣನಿಗೆ ಗೊತ್ತಾದ್ರಿ ಅವ್ರು ಏನಂತಾರೋ ಏನೋ. ಛೆ, ಹೋಗ್ಲಿ ಬಿಡಪ್ಪ. ನೀನ್ ಪ್ರೀತಿ ಮಾಡ್ತಾ ಇರುವ ಹುಡುಗಿ ಯಾರಪ್ಪ ಅವಳು? ಇದೇ ಊರಿನ ಆಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡ್ರ ತಂಗಿ ಶಿಲ್ಪಾ ಅಂತ. ಶಿಲ್ಪನ? ಯಾಕದ್ಗಿಮ್ಮ ಶಿಲ್ಪಾ ಅಂದ ತಕ್ಷಣ ನಿನ್ನ ಮುಖಾಂಡಿ ಸ್ಥಾನದೈತೆ. ಯಾಕೆ ಅವಳು ನಿನಗೆ ಇಷ್ಟ ಇಲ್ವಾ? ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನೇ ಅವಳನ್ನ ಮರೆತು ಬಿಡ್ತೀನಿ. ಛೆ, ಬೇಡ ಮೈದುನ, ಬೇಡ. ನೋಡಪ್ಪ, ನಿಮ್ಮಿಬ್ಬರದು ಪ್ರೀತಿಯನ್ನು ಕೂಡಿದ್ದನು ಅದನ್ನು ಅಗಲಿಸುವಷ್ಟು ಕಟ್ಟುಗಳು ನಾನಲ್ಲ. ಹಾ, ನಿಮ್ಮಣ್ಣ ಬಂದ್ಮೇಲೆ ಆದಷ್ಟು ಬೇಗ ಈ ವಿಷಯ ಅವರಿಗೆ ತಿಳಿಸಿ ನಿಮ್ಮಿಬ್ಬರದು ಮದುವೆ ಆಗೋ ಹಾಗೆ ನಾನು ಮಾಡ್ತೀನಿ. ಆಯ್ತಾ? ಆಯ್ತದ್ಗಿಮ್ಮ, ಈ ಶರ್ಟ್ ಒಳಗಡೆ ಇಡು, ನಾನು ಅನ್ನ ನೋಡ್ಕೊಂಡು ಬರ್ತೀನಿ. ಸರಿ, ಬೇಗ ಬಂದ್ಬಿಡು. ಬೆಂಗಳೂರಿಂದ ಇದೀಗ ತಾನೇ ಬಂದ್ಯಾನ. ಚೆನ್ನಾಗಿದೆಯಾ? ನಾನು ಚೆನ್ನಾಗಿದ್ದೀನಪ್ಪ, ನೀನ್ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ವಿದ್ಯಾಭ್ಯಾಸ ಎಲ್ಲ? ವಿದ್ಯಾಭ್ಯಾಸನೂ ಚೆನ್ನಾಗಿ ನಡೀತಾ ಇದೆ. ಆದ್ರೆ ನೀನ್ ಕನಸ್ಕೊಂಡಂತೆ, ನಾನು ಕನಸ್ಕೊಂಡಂತೆ, ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಂತೆ, ಮಾತು ಕೊಟ್ಟಂತೆ ನಾನೊಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕಾದ್ರೆ ದೊಡ್ಡ ಡಾಕ್ಟರ್ ಆಗ್ಬೇಕಾದ್ರೆ ನನಗೀಗ 10 ಲಕ್ಷ ರೂಪಾಯಿ ಹಣ ಬೇಕಲ್ಲ. 10 ಲಕ್ಷ, ಮತ್ತೆ 10 ಲಕ್ಷ ಅಂದ್ರೆ ಎಲ್ಲಿಂದ ಕೊಡು? ಆಗ್ಲೇ ಬಡತನದಲ್ಲಿ ಒದ್ದಾಡ್ತಾ ಇದ್ದೀನಿ. ನನ್ನ ತಮ್ಮ ಹಣ ಕೇಳ್ತಾ ಇದ್ದೀನಿ. ಒಂದ್ ವೇಳೆ ಹಣ ಇಲ್ಲ ಅಂದ್ರೆ ನನ್ನ ತಮ್ಮ ಓದನ್ನು ನಿಲ್ಲಿಸ್ಬಿಡ್ತಾನೆ. ಅವನು ಓದನ್ನು ನಿಲ್ಲಿಸಿದ್ರೆ ನನ್ನ ತಮ್ಮ ಡಾಕ್ಟರ್ ಆಗ್ಬೇಕಾದ ಕನಸು ಹಾಗಾಗ್ಬಾರ್ದು. ಎಷ್ಟೇ ಕಷ್ಟ ಆದ್ರೂ ಹಣದ ವ್ಯವಸ್ಥೆ ಮಾಡ್ಲಿ. ನೋಡಪ್ಪ, 10 ಲಕ್ಷ ತಾನೆ, 10 ಲಕ್ಷ ಹಣನ ನಾನು ವ್ಯವಸ್ಥೆ ಮಾಡ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ನೀನು ಓದನ್ನು ನಿಲ್ಲಿಸಬಾರ್ದು. ಏನ್ ಹೇಳ್ತಾ ಇದೀಯಣ್ಣ? ಅಣ್ಣ, ಮಧ್ಯಾಹ್ನದಾಗ ಹೊಟ್ಟೆ ತುಂಬ ಊಟ ಮಾಡಿದ್ರ ರಾತ್ರಿ ಉಪವಾಸ ಮಲ್ಕೊಳ್ಳೋ ಮನೆತನ ನಮ್ಮದು. ಸರ್ಕಾರ ಕೊಡೋ ರೇಷನ್ ಅಕ್ಕಿಗೆ ಬಾಳೆ ಹೆಚ್ಚಿತ್ತು ನಾವು ಬಡವರನ್ನ ನಾವು. ಅಂತಂದ್ರೆ ಒಂದಲ್ಲ ಎರಡಲ್ಲ 10 ಲಕ್ಷ ರೂಪಾಯಿ ಹಣ ನೀನ್ ಎಲ್ಲಿಂದ ತರ್ತೀಯ? ಯಾಕೋ ಈ ನಿನ್ನ ಅಣ್ಣನ ಮೇಲೆ ನಿನಗೆ ವಿಶ್ವಾಸ ಇಲ್ಲ? ನೋಡು, ನನ್ನ ಹೊಲದಲ್ಲಿ ಆಗದೆ ಹೋದ್ರು ಇನ್ನೊಬ್ಬರ ಹೊಲದಲ್ಲಿ ಕೂಲಿ ನಾಲಿ ಆದ್ರೂ ಮಾಡಿ ಹಣದ ವ್ಯವಸ್ಥೆ ನಾನು ಮಾಡ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ನೀನು ಓದನ್ನು ನಿಲ್ಲಿಸಬಾರ್ದು. ಯಾಕಂದ್ರೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೀನಪ್ಪ, ನನ್ನ ತಮ್ಮ ಈ ಊರಿಗೆ ಡಾಕ್ಟರ್ ಆಗಿ ಬರ್ತಾ ಇದ್ದಾನೆ ಅಂತ. ಆಯ್ತರ, ನೀನು ಒಂದು ವೇಳೆ ಹಣ ಕೊಟ್ಟಿದ್ದೆ ನಿಜ ಆಗಿದ್ರೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಂತೆ ನಾನೊಬ್ಬ ಒಳ್ಳೆಯ ಡಾಕ್ಟರ್ ಆಗಿ ಊರಿಗೆ ಬರ್ತೀನಿ. ಇದು ನಿನ್ನ ಪಾದದ ಆನೆಗೂ ಸತ್ಯ. ತುಂಬಾ ಸಂತೋಷಪ್ಪ. ಇಲ್ಲಿವರೆಗೆ ನೀನು ಓದಿಸಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಯ್ತು. ಹೋಗ್ಲಿ, ಹಣ ಯಾವಾಗ ಬೇಕು? ನಾಳೆನೇ ಬೇಕಣ್ಣ. ನಾಳೆನೇ ಬೇಕಾ? ಆಯ್ತು, ನಾನು ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ತೀನಿ. ಈಗ ತಾನೇ ಬಂದೆ, ಸ್ನಾನ ಮಾಡಿ ಊಟ ಮಾಡಿ ಹೋಗು. ಇಲ್ಲ, ಸ್ವಲ್ಪ ಹೊರಗಡೆ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರ್ತೀನಿ. ಹೊರಗಡೆ ಕೆಲಸ ಆಮೇಲೆ ಮಾಡುವಂತ, ಮೊದಲು ಊಟ ಮಾಡಿ ಹೋಗು. ಕೆಲಸ ಮುಗಿಸ್ಕೊಂಡು ಆಮೇಲೆ ಬರ್ತೀನಲ್ಲ. ರೀ, ಏನಾಯ್ತು? ಒಂಥರ ನಿಂತಿದ್ದೀರಲ್ಲ. ಏನಿಲ್ಲ, ನನ್ನ ತಮ್ಮನಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಮತ್ತೆ 10 ಲಕ್ಷ ಬೇಕಂತೆ.
ಅಷ್ಟೊಂದು ನಾನು ಯಾರ ಹತ್ರ ಹೋಗೋದು, ಯಾರ ಹತ್ರ ಕೈ ಚಾಚೋದು ಅಂತ ಒಂದು ತಿಳಿತಾ ಇಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಸಾವಿತ್ರಿ. ಏನು 10 ಲಕ್ಷನ? ಅಲ್ಲ ರೀ, ಅಷ್ಟೊಂದು ಹಣ ನಮ್ಮ ಹತ್ರ ಇರೋಕೆ ಅದು ಹೇಗೆ ಸಾಧ್ಯ ರೀ? ಹಾ, 1 ನಿಮಿಷ ಇರಿ, ಬಂದೆ. ರೀ, ನಾನು ತವರಿನಿಂದ ಗಂಡನ ಮನೆಗೆ ಬರಬೇಕಾದ್ರೆ ನನ್ನ ತವರಿನವರು ನನಗೆ ಅಂತ ಕೊಟ್ಟಿರುವ 2 ಎಕರೆ ಆಸ್ತಿ ಪತ್ರ ಇದನ್ನು ಅಡ ಇಡಿ, ಇಲ್ಲ ಮಾರಿ ಆದರೂ ಬಿಡಿ, ಒಟ್ಟಿನಲ್ಲಿ ನನ್ನ ಮೈದುನ ವಿದ್ಯಾವಂತನಾಗಬೇಕು, ದೊಡ್ಡ ಡಾಕ್ಟರ್ನಾಗಬೇಕು. ತಗೊಳ್ಳಿ, ಇದನ್ನು ತಗೊಂಡು ಹೋಗಿ ಆದಷ್ಟು ಬೇಗ ನನ್ನ ಮೈದುನಿಗೆ ಹಣ ತಂದುಕೊಡಿ. ತಗೊಳ್ರಿ. ಮೆಚ್ಚಿದೆ ಸಾವಿತ್ರಿ. ಮದುವೆಯಾಗಿ ಗಂಡನ ಮನೆಗೆ ಬಂದು 2 ದಿನದಲ್ಲಿ ತುಂಬಿದ ಮಣಿತನವನ್ನು ಬ್ಯಾರಿ ಮಾಡುವ ಈ ಸಮಾಜದಲ್ಲಿ ನನ್ನ ತಮ್ಮನಿಗೋಸ್ಕರ ಪ್ರೀತಿಯಿಂದ ಕೊಟ್ಟ ಉಡುಗೊರೆಯನ್ನ ಮಾರುವಂತ ಹೇಳಿದೆಯಲ್ಲ. ನೀ ನನ್ನ ಮಡದಿಯಾಗಿ ಬರಲಿಲ್ಲ, ನೀ ನನ್ನ ಪಾಲಿನ ದೇವತೆ ಆಗಿ. ಚಿಚೆ, ಯಾಕ್ರಿ ಅಂತ ಮಾತನಾಡ್ತಾ ಇದ್ದೀರಾ? ಹೋಗ್ರಿ, ಆದಷ್ಟು ಬೇಗ ಹೋಗಿ ನನ್ನ ಮೈದುನಿಗೆ ಹಣ ತಂದುಕೊಡಿ. ಹೋಗ್ರಿ. ಆಯ್ತು ಸಾವಿತ್ರಿ, ನಾನು ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ಕೊಂಡ್ಬರ್ತೀನಿ. ಹಾ, ನನ್ನ ತಮ್ಮ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ದಾನೆ. ನಾಳೆನೇ ಬೆಂಗಳೂರು ಬೇರೆ ಹೋಗ್ಬೇಕಂತೆ. ಬಂದ್ಮೇಲೆ ಊಟದ ವ್ಯವಸ್ಥೆ ಮಾಡು, ನಾನು ಆದಷ್ಟು ಹಣ ತೆಗೆದುಕೊಂಡು ಬರ್ತೀನಿ. ಆಯ್ತು ರೀ, ಬೇಗ ಬಂದ್ಬಿಡಿ. ನೀವು ಬಂದ್ಮೇಲೆ ಎಲ್ಲರೂ ಸೇರಿ ಊಟ ಮಾಡಿದ್ರಾಯ್ತು. ಆಯ್ತು.